ಹಾಯ್ ಹಲೋ ನಮಸ್ಕಾರ. ನಾನು ಮುರಳಿ ಮಾತಾಡ್ತಾ ಇರೋದು. ಇವತ್ತು ಒಂದು ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು 30-40 ಸೈಟಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿದೆ. ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK ಮತ್ತು ವಿತ್ ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಯಾವ ಥರ ಇದೆ ಮತ್ತು ಅದರ ಬೆನಿಫಿಟ್ಸ್ ಏನು ಮತ್ತು ಕಾಸ್ಟ್ ಏನು ಇನ್ ಡೀಟೇಲ್ ಆಗಿ ಈಗ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ವೀಡಿಯೋಸ್ನ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಇನ್ನೂ ಒಳ್ಳೆಯ ಪ್ರಾಜೆಕ್ಟ್ಸು ಮತ್ತು ಒಂದು ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ನಾನು ತೊಗೊಬರ್ತೀನಿ. ಬನ್ನಿ ಈಗ ಒಳಗಡೆ ಯಾವ ಥರ ಇದೆ ಇನ್ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದು ವೆಸ್ಟ್ ಫೇಸಿಂಗು ಒಂದು ಗೇಟ್ ಇದೆ, ಗೇಟೆಡ್ ಕಮ್ಯುನಿಟಿ ಇದೆ ನೋಡಿ. ವೆಸ್ಟ್ ಫೇಸಿಂಗು ಇದಕ್ಕೆ ಬಂದುಬಿಟ್ಟು ಕಾರ್ನರ್ ಸೈಟ್ ಇದೆ. ಈಸ್ಟ್ ಅಂದರೆ ಈಸ್ಟ್ಗೆ ಮತ್ತು ಒಂದು ರೋಡ್ ಇದೆ ಮತ್ತು ವೆಸ್ಟ್ಗೂ ರೋಡ್ ಇದೆ. ಈ ಕಡೆ ಬಂದುಬಿಟ್ಟು ನಾರ್ತ್ ಫೇಸ್ಗೆ ಒಂದು ರೋಡ್ ಇದೆ. ಇದು ವೆಸ್ಟ್ ಫೇಸ್ಗೆ ಗೇಟ್ ಇರ್ತಕ್ಕಂಥದ್ದು ನೋಡಿ. ವೆಸ್ಟ್ ಫೇಸ್ಗೆ ಗೇಟ್ ಇರ್ತಕ್ಕಂಥದ್ದು ಎಲ್ಲ ಮ್ಯಾಕ್ಸಿಮಮ್ಮು ಕನ್ಸ್ಟ್ರಕ್ಷನ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಇನ್ನು ಸಮ್ ವರ್ಕ್ಸ್ ಮಾತ್ರ ಪೆಂಡಿಂಗ್ ಇರ್ತಕ್ಕಂಥದ್ದು. ಈ ಒಂದು ಒಂದು ಕೋಟ್ ಪೇಂಟಿಂಗ್ ವರ್ಕ್ ಮಾತ್ರ ಪೆಂಡಿಂಗ್ ಇರ್ತಕ್ಕಂಥದ್ದು. ಬನ್ನಿ ಇನ್ ಡೀಟೇಲ್ ಆಗಿ ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತಾವ ನೋಡಿ. ಇದು ಫುಲ್ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಮತ್ತು ನಮಗೆ ಆರಾಮಾಗಿ ಒಂದು 4 ವೀಲರ್ ಅಂದರೆ ಒಂದು ಕಾರ್ಸ್, ಒಂದು 2 ಕಾರ್ಸ್ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು ಈ ಒಂದು ಸ್ಪೇಸಲ್ಲಿ. ಇಲ್ಲಿ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ಎಲೆಕ್ಟ್ರಿಕಲ್ಗೆ ಒಂದು ಪೈಪ್ಸ್ ಎಲ್ಲ ಬಿಟ್ಟಿದ್ದಾರೆ. ಇವೊಂದು ಬನ್ನಿ ಒಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ನೋಡಿ, ನಾರ್ತ್ ಫೇಸಿಂಗು ಈ ಒಂದು ಫ್ರಂಟ್ ಡೋರು ಅಂದರೆ ಒಳಗಡೆ ಒಂದು ಗ್ರೌಂಡ್ ಫ್ಲೋರ್ 2 BHK ಏನಿದೆ ಇದು ನಾರ್ತ್ ಫೇಸಿಂಗ್ ಇದೆ. ಮೈನ್ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ. ನಂದಿ ಬಾಕ್ಲು ಅಂತ ಹೇಳ್ಬಿಟ್ಟು ಕರಿತೀವಿ. ನಾರ್ತ್ ಫೇಸಿಂಗ್ ಇದೆ. ಬನ್ನಿ ಒಳಗಡೆ ನೋಡಿದ್ರಲ್ವ ಎಲ್ಲ ಒಂದು ಕಂಪ್ಲೀಟ್ ಆಗಿದೆ. ಮೇಲೆ ಒಂದು ಇಂಟೀರಿಯರ್ಸ್ ಎಲ್ಲ ಸಮ್ ವರ್ಕ್ಸು ಪೆಂಡಿಂಗ್ ಇದೆ, ಅದು ವರ್ಕ್ಸ್ ನಡೀತಾ ಇದೆ. ಇದು ಫ್ರಂಟ್ ಹಾಲ್ ಬಂದುಬಿಟ್ಟು ನಮಗೆ ಒಂದು 8 ಫೀಟ್ ಟು 8 ಫೀಟ್ ಇದೆ. ಈಸ್ಟ್ ಆ್ಯಂಡ್ ವೆಸ್ಟು 8 ಫೀಟ್ ಇದೆ, ನಾರ್ತ್ ಆ್ಯಂಡ್ ಸೌತು 8 ಫೀಟ್ ಇದೆ ನೋಡಿ. ಈ ಒಂದು ಶೋಕೇಶ್ ಅಂದರೆ ಫ್ರಂಟಿಗೆ ಬಂದುಬಿಟ್ಟು ನಮಗೆ TV ಶೋಕೇಶ್ ಬೇರೆ ಇರುತ್ತೆ. ಇದು ಡಿಸೈನಿಂಗ್ ಆಗಿ ಅಂದರೆ ಇನ್ನೊಂದು 1 or 2 ವೀಕ್ಸಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಮತ್ತು ವೆಸ್ಟಿಗೆ ಒಂದು 5 ಫೀಟ್ ಟು 5 ಫೀಟ್ ವಿಂಡೋ ಇದೆ. ಮತ್ತು ನಾರ್ತ್ ಫೇಸಿಗೆ ಒಂದು 3 ಫೀಟ್ ಟು 3 ಫೀಟು ವಿಂಡೋ ಇದೆ. ಇದು ಮೇಲೆ ಒಂದು POP ಎಲ್ಲ ವರ್ಕ್ಸು ನಡೀತಾ ಇದೆ. ಮತ್ತು ಎಲೆಕ್ಟ್ರಿಕಲ್ ಸಮ್ ವರ್ಕ್ಸ್ ಮಾತ್ರ ಪೆಂಡಿಂಗ್ ಇದೆ. ಬನ್ನಿ ಒಂದು 2 ಬೆಡ್ರೂಮ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ನೋಡೋಲ್ಲ, ಇದು ಬಂದುಬಿಟ್ಟು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮೇ ಅಂತ ಕರಿಬೋದು. ಮತ್ತು ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಡೋರ್ಸ್ ಆಗಿರಲಿ, ಮತ್ತು ಒಳಗಡೆ ಒಂದು ಕಬೋರ್ಡ್ಸು, ಮತ್ತು ಡ್ರೆಸ್ಸಿಂಗ್ ಟೇಬಲು, ಮತ್ತು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ಈ ಒಂದು ವಿಂಡೋಗೆ ಒಂದು ಈ ಕಂಪ್ಯೂಟರ್ ಟೇಬಲ್ ಒಂದು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇದು ಆಲ್ರೆಡಿ ಫರ್ನಿಷ್ಡ್ದು ಡ್ರೆಸ್ಸಿಂಗ್ ಟೇಬಲ್ಸು ಎಲ್ಲ ಕಂಪ್ಲೀಟ್ ಆಗಿದೆ, ಯಾವುದೇ ರೀತಿ ಪೆಂಡಿಂಗ್ ಇಲ್ಲ ನೋಡಿ. ಸ್ಮೂತಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಮೇಲೆ ಅಷ್ಟೇ, ಮೇಲೆ ಎಲ್ಲ ಕಂಪ್ಲೀಟ್ ಆಗಿದೆ ಒಂದು ಕಬೋರ್ಡ್ಸ್ ಎಲ್ಲನೂ. ಇದು ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ. ಒಂದು ಹ್ಯಾಂಡ್ ವಾಶ್ ಆಗಿರ್ಬೋದು, ಮತ್ತು ಇಲ್ಲಿ ಇದೆಲ್ಲ ಆಗಿರ್ಬೋದು. ಮತ್ತು ನೋಡಿ ವಾಟರ್ಸ್ ಎಲ್ಲ ಬರ್ತಾ ಇದೆ ನಮಗೆ. ಎಲ್ಲ ಕಂಪ್ಲೀಟ್ ಆಗಿದೆ, ಮ್ಯಾಕ್ಸಿಮಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಮ್ ಎಲೆಕ್ಟ್ರಿಕಲ್ ವರ್ಕ್ಸ್ ಮಾತ್ರ ಪೆಂಡಿಂಗ್ ಇರ್ತಕ್ಕಂಥದ್ದು. ಇದು ಮಾಸ್ಟರ್ ಬೆಡ್ರೂಮು ಈಗ ನೋಡಿರ್ತಕ್ಕಂಥದ್ದು. ಬನ್ನಿ ಒಂದು ಕಾಮನ್ ಬೆಡ್ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳ್ಕೊಳ್ಳೋಣ. ಇದು ಕಾಮನ್ ಆಗಿ ಇರ್ತಕ್ಕಂಥ ಒಂದು ಬೆಡ್ರೂಮು. ಇದು ಸೈಜ್ ಬಂದುಬಿಟ್ಟು ನಮಗೆ 6 ಫೀಟ್ ಟು 6 ಫೀಟ್ ಇದೆ. ಈಸ್ಟ್ ಫೇಸಿಂಗಲ್ಲಿ ಒಂದು ವಿಂಡೋ ಇದೆ, ಮತ್ತು ನಾರ್ತ್ ಫೇಸಿಂಗಲ್ಲಿ ಒಂದು ವಿಂಡೋ ಇದೆ. ಸೇಮ್ ಲೈಕು ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಇದಕ್ಕೆ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ಡ್ರೆಸ್ಸಿಂಗ್ ಟೇಬಲ್ಸು ಸೇಮ್ ಲೈಕು ಸ್ಮಾಲ್ ಸೈಜಲ್ಲಿದ್ರೂ ಒಳ್ಳೆಯ ಒಂದು ಫರ್ನಿಚರಲ್ಲಿ ಕಂಪ್ಲೀಟ್ ಆಗಿದೆ. ಇದು ಒಂದು ಗೆಸ್ಟ್ ರೂಮು ನೋಡೋದ್ರಲ್ವ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಗೆಸ್ಟ್ ರೂಮ್ಗೆ ಮತ್ತು ಫ್ರಂಟ್ ಹಾಲ್ಗೆ ಕಾಮನ್ ಆಗಿ ಒಂದು ಟಾಯ್ಲೆಟ್ ಇದೆ. ಇದು ಟಾಯ್ಲೆಟಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟ್ ಆಗಿದೆ, ಯಾವುದೇ ರೀತಿ ವರ್ಕ್ಸ್ ಪೆಂಡಿಂಗ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಶವರು ಎಲ್ಲ ಕಂಪ್ಲೀಟ್ ಆಗಿದೆ, ಹ್ಯಾಂಡ್ ವಾಶ್ ಎಲ್ಲ ಕಂಪ್ಲೀಟ್ ಆಗಿದೆ. ಬನ್ನಿ ಒಂದು ಕಿಚನ್, ನಮಗೆ ಕಿಚನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲಾಗಿ ತಿಳ್ಕೊಳ್ಳೋಣ. ಕಿಚನ್ ಬಂದುಬಿಟ್ಟು ನಮಗೆ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗಲ್ಲಿದೆ. ಈಸ್ಟ್ ಫೇಸಿಂಗ್ ಮತ್ತು
ಒಂದು ವಿಂಡೋಯಿಂದ ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು. ಮತ್ತು ಏನು ನೋಡಿ, ಈ ಶವರ್ ಹ್ಯಾಂಡು ವಾಶ್ ಎಲ್ಲ ರೆಡಿ ಇದೆ, ಯಾವುದೇ ರೀತಿ ಪೆಂಡಿಂಗ್ಸ್ ಇಲ್ಲ. ಈ ಒಂದು ಕಿಚನಲ್ಲಿ ಕಬೋರ್ಡ್ಸ್ ಎಲ್ಲ ಮ್ಯಾಕ್ಸಿಮಮ್ ರನ್ನಿಂಗ್ ಇದೆ. ಮತ್ತು ಗ್ಯಾಸ್ಗೆ ಪೈಪೆಲ್ಲ ರನ್ನಿಂಗ್ ಇದೆ. ಇಲ್ಲಿ ನ್ಯೂ ಡಿಸೈನಿಂಗ್ ಆಗಿ ಇರ್ತಕ್ಕಂಥ ಅಂದರೆ ವಿಂಡೋಸ್ ಓಪನ್ಸೇ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಬಾಲ್ಕನಿ ಬೇರೆ ಇದೆ. ಎಕ್ಸ್ಟ್ರಾ ಒಂದು ಕಿಚನ್ಗೆ ಒಂದು ಬಾಲ್ಕನಿ ಬೇರೆ ಇದೆ, ನೋಡೋದಲ್ವ. ಇದು ಕಿಚನ್ಗೆ ಒಂದು ಬಾಲ್ಕನಿ ಇರತಕ್ಕಂಥದ್ದು. ಮತ್ತು ಈ ಹ್ಯಾಂಡ್ ವಾಶ್ ಅಂದರೆ ಇಲ್ಲೊಂದು ನಾವು ವಾಷಿಂಗ್ ಮಿಷಿನ್ಸು ಅಥವಾ ಹ್ಯಾಂಡ್ ವಾಶ್ ಇಲ್ಲಿ ಎಕ್ಸ್ಟ್ರಾ ಒಂದು ಸ್ಪೇಸಸ್ ಬಿಟ್ಟಿರ್ತಕ್ಕಂಥದ್ದು. ಈ ಕಡೆ ಮತ್ತು ಗಿಲ್ಸ್ ಎಲ್ಲ ಮಾಡಿರ್ತಕ್ಕಂಥದ್ದು. ಈ ಒಂದು ಸ್ಪೇಸ್ಗೆ ಗಿಲ್ಸ್ ಎಲ್ಲ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಅಂದರೆ ಪೇಂಟಿಂಗ್ಸ್ ವರ್ಕ್ ಪೆಂಡಿಂಗ್ ಇದೆ, ಅದು ಕಂಪ್ಲೀಟ್ ಮಾಡಿಕೊಡ್ತಾರೆ. ನೋಡಿದ್ರಲ್ವ ಒಳಗಡೆ ಒಂದು ಗ್ರೌಂಡ್ ಫ್ಲೋರು 2 BHK ಯಾವ ಥರ ಇತ್ತು. ಮತ್ತು ಫ್ರಂಟ್ ಹಾಲು ಮತ್ತು ರೂಮ್ಸು, ಗೆಸ್ಟ್ ರೂಮ್ಸು ಮತ್ತು ಮಾಸ್ಟರ್ ಬೆಡ್ರೂಮ್ಸು ಮತ್ತು ಕಿಚನ್ನು. ಅದ್ರ ಜೊತೆಯಲ್ಲಿ ಒಂದು ಸಂಪು ಏನಿದೆ, ಸಂಪು ಒಂದು 15 ಲೀಟರ್ಸು ಸ್ಟೋರೇಜ್ ಇರ್ತಕ್ಕಂಥ ಸಂಪು ಇದೆ, ನೋಡೋದಲ್ವ. ಇಲ್ಲಿ 15 ಲೀಟರ್ಸ್ ಇರ್ತಕ್ಕಂಥ ಸಂಪು ಇದೆ. ಬನ್ನಿ ಈಗ ನಾವು ಫಸ್ಟ್ ಫ್ಲೋರ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿದ್ರಲ್ವ, ಬನ್ನಿ ಫಸ್ಟ್ ಫ್ಲೋರ್ ಯಾವ ಥರ ಇದೆ ಅಂತ. ಜಸ್ಟ್ ಸ್ಟೆಪ್ಸಲ್ಲೇ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಸೇಮ್ ಲೈಕು ಗ್ರೌಂಡ್ ಫ್ಲೋರ್ ಯಾವ ಥರ ಇತ್ತು, ಫಸ್ಟು ಒಂದು ಫ್ಲೋರೂ ಸೇಮ್ ಲೈಕು ನಾರ್ತ್ ಫೇಸಿಂಗ್ ಇದೆ. ಮತ್ತು ಎಲ್ಲ ಒಂದು ವರ್ಕ್ಸು ಕಂಪ್ಲೀಟ್ ಆಗಿದೆ. ನಾರ್ತ್ ಫೇಸಿಂಗ್ ಇರ್ತಕ್ಕಂಥದ್ದು ಈ ಒಂದು ಫ್ರಂಟ್ ಬಾಗಿಲು. ಬನ್ನಿ ನೋಡೋದ್ರಲ್ಲ, ಈ ಒಂದು ಡೋರ್ಸ್ ಎಲ್ಲ ವಿತ್ತು ಕಂಪ್ಲೀಟ್ ಆಗಿದೆ, ಯಾವುದೇ ರೀತಿ ಪೆಂಡಿಂಗ್ಸ್ ಇಲ್ಲ. ಮತ್ತು ಈ ಒಂದು ಫ್ರಂಟ್ ಹಾಲು ಏನಿದೆ ನಮಗೆ 15x15 ಬರುತ್ತೆ. ಈಸ್ಟರ್ನ್ ವೆಸ್ಟು 15 ಇದೆ, ನಾರ್ತ್ ಆ್ಯಂಡ್ ಸೌತು 12 ಫೀಟ್ ಇದೆ. ವಿತ್ ಇಂಟೀರಿಯರ್ಸು ಸಮ್ ವರ್ಕ್ಸ್ ಮಾತ್ರ ಪೆಂಡಿಂಗ್ ಇದೆ, ಆಲ್ರೆಡಿ ವರ್ಕ್ಸ್ ನಡೀತಾ ಇದೆ. ಮತ್ತು ಎಲೆಕ್ಟ್ರಿಕಲ್ ಸಮ್ ವರ್ಕ್ಸ್ ಪೆಂಡಿಂಗ್ಸ್ ಇದೆ. ಇದು ಬಂದುಬಿಟ್ಟು ನಮಗೆ ಫ್ರಂಟ್ ಹಾಲ್ಗೆ TV ಶೋಕೇಶ್ ಬರುತ್ತೆ, ಮತ್ತು ವಿತ್ ಡಿಸೈನಿಂಗ್ ಬರುತ್ತೆ ಈ ಒಂದು ಇಂಟೀರಿಯರ್ಸು, ನೋಡೋದಲ್ವ. ಅದ್ರ ಜೊತೆಯಲ್ಲಿ ಈ ಒಂದು ಫ್ರಂಟ್ ಹಾಲ್ಗೆ 15x12 ಇರೋದರಿಂದ ಈ ಕಡೆ ಬಂದುಬಿಟ್ಟು ನಮಗೆ ಡೈನಿಂಗ್ ಹಾಲು ಅಂದರೆ ಊಟದ ಹಾಲು ಇಲ್ಲೇ ಮಾಡ್ಕೋಬೋದು. ಅದ್ರ ಜೊತೆಯಲ್ಲಿ ಕಿಚನ್ ಅಟ್ಯಾಚ್ ಈ ಒಂದು ಡೈನಿಂಗ್ ಹಾಲ್ಗೆ ಕಿಚನ್ನು ಅಟ್ಯಾಚ್ ಆಗಿದೆ, ನೋಡೋದಲ್ವ. ಇದು ಒಂದು ಕಿಚನ್ ಬಂದುಬಿಟ್ಟು ಡೈನಿಂಗ್ ಹಾಲಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಎಕ್ಸ್ಟ್ರಾ ಈ ಒಂದು ಹ್ಯಾಂಡ್ ವಾಶ್ ಈ ಒಂದು ಸೈಡ್ ಮೂಲೆಯಲ್ಲಿರ್ತಕ್ಕಂಥದ್ದು. ಮತ್ತು ಈ ಕಿಚನ್ಗೆ ಬಂದರೆ ಕಿಚನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ, ನೋಡೋದಲ್ವ. ನೀವು ಒಂದು ವರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ವರ್ಕ್ಸ್ ಇದು, ನೋಡೋದಲ್ವ. ಕಬೋರ್ಡ್ಸ್ ಆಗಿರ್ಬೋದು, ಮೇಲೆ ಎಲ್ಲ ಒಂದು ಕಬೋರ್ಡ್ಸ್ ಇದೆ. ನೀವು ಒಂದು ವರ್ಟಿಕ್ಯುಲರ್ ಆಗಿ ಡಿಸೈನ್ ಆಗಿ ಇಲ್ಲೊಂದು ಗ್ಲಾಸ್ ಫಿಟ್ಟಿಂಗು ಪೆಂಡಿಂಗ್ ಇರ್ತಕ್ಕಂಥದ್ದು, ಗ್ಲಾಸ್ ಫಿಟ್ಟಿಂಗ್ ಆಗುತ್ತೆ, ನೋಡಿದ್ರಲ್ಲ. ಇದು ನೀವು ಒಂದು ವರ್ಟಿಕ್ಯುಲರ್ ಆಗಿ ಇರ್ತಕ್ಕಂಥದ್ದು, ನೀವು ಒಂದು ಸ್ಟೈಲಲ್ಲಿ. ಇದ್ರ ಜೊತೆಯಲ್ಲೇ ಇದು ಒಂದು ಬಾಲ್ಕನಿ ಇದೆ ಈ ಒಂದು ಕಿಚನ್ಗೆ. ಸೇಮ್ ಲೈಕು ಗ್ರೌಂಡ್ ಫ್ಲೋರಲ್ಲಿ ಏನು ನೋಡಿದ್ರಿ ಅದೇ ಈ ಒಂದು ಕಿಚನಲ್ಲಿ ಇರ್ತಕ್ಕಂಥದ್ದು. ಹ್ಯಾಂಡ್ ವಾಶು ಆಚೆ ಕಡೆ ಇದೆ, ಮತ್ತು ಈ ಕಡೆ ಗ್ರಿಲ್ಸ್ ಮೇಲೆ ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ಸ್ ಮಾಡ್ತಕ್ಕಂಥದ್ದು ಈ ಒಂದು ಕಿಚನ್ಗೆ ಇರ್ತಕ್ಕಂಥ ಒಂದು ಬೆನಿಫಿಟ್ಸು. ಅದ್ರ ಜೊತೆಯಲ್ಲಿ ನೋಡಿದ್ರಲ್ವ, ಈಗ ಫ್ರಂಟ್ ಹಾಲು ಮತ್ತು ಡೈನಿಂಗ್ ಹಾಲು ಮತ್ತು ಕಿಚನು. ಮಾಸ್ಟರ್ ಅಂದರೆ ಬೆಡ್ರೂಮ್ಸ್ ಯಾವ ಥರ ಇದೆ ಎಂದು ಇನ್ ಡೀಟೇಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮೇ ಅಂತ ಹೇಳಿ ಕರಿಬೋದು, ನೋಡೋದಲ್ವ. ಇದು ಬಂದುಬಿಟ್ಟು ನಮಗೆ 10 ಫೀಟ್ ಟು 10 ಫೀಟ್ ಇದೆ, ಒಂದು ಬಿಗ್ ಸೈಜಲ್ಲಿ ಇರ್ತಕ್ಕಂಥದ್ದು. ಇದು ಎಕ್ಸ್ಟ್ರಾ ಬಂದುಬಿಟ್ಟು 2 ಬಾಲ್ಕನೀಸ್ ಇದೆ. ವೆಸ್ಟರ್ನ್ ಸೈಡಲ್ಲಿ ಒಂದು ಬಾಲ್ಕನಿ ಇದೆ, ಮತ್ತು ನಾರ್ತನ್ ಸೈಡಲ್ಲಿ ಒಂದು ಬಾಲ್ಕನಿ ಇದೆ. ವಿತ್ತು ಫರ್ನಿಚರ್ಡ್ ಅಂದರೆ ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಡ್ರೆಸ್ಸಿಂಗ್ ಟೇಬಲ್ಸ್ ಆಗಿರಲಿ, ಮತ್ತು ಎಕ್ಸ್ಟ್ರಾ ಈ ಒಂದು ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಒಂದು ವಿಂಡೋಗೆ ಮಾಡಿರ್ತಕ್ಕಂಥದ್ದು ಎಕ್ಸ್ಟ್ರಾ ಟೇಬಲ್ಸ್ ಹಾಕಿ. ಅದ್ರ ಜೊತೆಯಲ್ಲಿ ಅಟ್ಯಾಚ್ ಒಂದು ಬಾತ್ರೂಮ್ ಇದೆ ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ. ಬನ್ನಿ, ಅಟ್ಯಾಚ್ ಬಾತ್ರೂಮ್ ಇದೆ, ನೋಡೋದಲ್ವ. ಎಲ್ಲ ವಿತ್ತು ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಇದರಲ್ಲಿ ಯಾವುದೇ ರೀತಿ ಪೆಂಡಿಂಗ್ಸ್ ಇಲ್ಲ. ಅದ್ರ ಜೊತೆಯಲ್ಲಿ
ಈ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ಮೈನ್ ಬೆನಿಫಿಟ್ಸ್ ಬಂದುಬಿಟ್ಟು ನಮಗೆ ಬಾಲ್ಕನಿ ಇರ್ತಕ್ಕಂಥದ್ದು. ಎಕ್ಸ್ಟ್ರಾ ಬಂದುಬಿಟ್ಟು ವೆಂಟಿಲೇಟ್ಗೆ ಗಾಳಿ ಬೆಳಕು ಇದ್ರೇ ಒಂದು ಬೆಡ್ರೂಮ್ಗಾಗಿರಲಿ ಹಾಲ್ಗೆ ಈ ಒಂದು ನೀವು ವರ್ಷನಲ್ಲಿ ಇರ್ತಕ್ಕಂಥದ್ದು ಹಾಲ್ಗೆ ಒಂದು ಬಾಲ್ಕನಿ ಇರ್ತೈತೆ, ಬೆಡ್ರೂಮ್ಗೆ ಕ್ಯಾಶುವಲಿ ಒಂದು ಬಾಲ್ಕನಿ ಇರಲೇಬೇಕು. ನೋಡಿ ಇದು ಎಕ್ಸ್ಟ್ರಾ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ನೋಡೋದಲ್ವಾ, ಸ್ಪೇಸ್ ಇಷ್ಟೊಂದು ಸ್ಪೇಸ್ ಇರ್ತಕ್ಕಂಥದ್ದು, ಇದು ಬಾಲ್ಕನಿ ಇರ್ತಕ್ಕಂಥದ್ದು ನೋಡಿದ್ರಲ್ವಾ. ಇದು ಒಂದು ಗೆಸ್ಟ್ ರೂಮ್, ಇದು ಮಾಸ್ಟರ್ ಬೆಡ್ರೂಮು. ಈ ಕಡೆ ಒಂದು ಬಾಲ್ಕನಿ ಸ್ಮಾಲ್ ಆಗಿ ಒಂದು 5 ಫೀಟ್ ಇರ್ತಕ್ಕಂಥದ್ದು. ಇದು ಮಾಸ್ಟರ್ ಬೆಡ್ರೂಮು ಮತ್ತು ವಿತ್ ಬೆನಿಫಿಟ್ಸು ಮತ್ತು ಬಾಲ್ಕನೀಸ್ 2. ಲೈಟಿಂಗ್ಸ್ ಮಾತ್ರ ಒಂದು ಸಮ್ ವರ್ಕ್ಸ್ ಪೆಂಡಿಂಗ್ ಇದೆ, ಅದು ಮಾತ್ರ ವಿತಿನ್ ಒಂದು 1 ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ ಮನೆ. ಇದು ಕಾಮನ್ ಬಾತ್ರೂಮ್ ಇದೆ. ಇದು ಹಾಲ್ಗೆ ಮತ್ತು ಈ ಒಂದು ಗೆಸ್ಟ್ ರೂಮ್ಗೆ ಸೇಮ್ ಲೈಕು. ಇದು ಬಂದುಬಿಟ್ಟು ನಮಗೆ 8 ಫೀಟ್ ಇದೆ ಒಂದು ಗೆಸ್ಟ್ ರೂಮು. ಗೆಸ್ಟ್ ರೂಮಲ್ಲಿ ಏನು ವಿಶೇಷತೆ ಅಂದರೆ ಸೇಮ್ ಲೈಕು ಒಂದು ವಿಂಡೋ ಇದೆ ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ಸ್ ಆಗಿರಲಿ, ಎಕ್ಸ್ಟ್ರಾ ಒಂದು ಕಬೋರ್ಡ್ಸ್ ಆಗಿರಲಿ, ಇದು ಈ ಒಂದು ಗೆಸ್ಟ್ ರೂಮಲ್ಲಿ ಇರ್ತಕ್ಕಂಥದ್ದು ನೋಡಿದ್ರಲ್ಲ. ಈ ಒಂದು ಕಬೋರ್ಡ್ಸ್ ಎಲ್ಲನೂ ಎಕ್ಸ್ಟ್ರಾ ಇರ್ತಕ್ಕಂಥದ್ದು ಮತ್ತು ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಮತ್ತು ಇದಕ್ಕೂ ಮತ್ತು ಗೆಸ್ಟ್ ರೂಮ್ಗೂ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು, ಎಕ್ಸ್ಟ್ರಾ ಒಂದು ಬಾಲ್ಕನಿ ನೋಡಲ್ವಾ. ಸ್ಮಾಲಾಗಿ ಒಂದು ಆಚೆ ಕಡೆ ಒಂದು ವೆಂಟಿಲೇಟ್, ಅದು ಸ್ವಲ್ಪ ಚಿಕ್ಕದಿದ್ರೂ ದೊಡ್ಡದಿದ್ರೂ ವೆಂಟಿಲೇಟ್ ಅಂದರೆ ಗಾಳಿ ಬೆಳಕು ಒಳಗಡೆ ಬರ್ತಾಯಿದೆ ಅಂದರೆ ದೆನ್ನು ಆ ರೂಮ್ ಚೆನ್ನಾಗಿರುತ್ತೆ, ಆ ಒಂದು ಮನೆಯೂ ಚೆನ್ನಾಗಿರುತ್ತೆ ಅಂತ ನೋಡೋದಲ್ವಾ. ಇಷ್ಟೊತ್ತನು ಈ ಒಂದು ಫಸ್ಟ್ ಫ್ಲೋರು 2 BHK ಇದೆ ಮತ್ತು ಈ ಒಂದು ಫ್ರಂಟ್ ಹಾಲು 15/12 ಇದೆ. ಡೈನಿಂಗ್ ಹಾಲು ಈ ಒಂದು ಹಾಲ್ ಜೊತೆಯಲ್ಲೇ ಅಟ್ಯಾಚ್ ಆಗಿದೆ ಮತ್ತು ಕಿಚನು ಅಟ್ಯಾಚ್ ಆಗಿದೆ. ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಗೆಸ್ಟ್ ರೂಮು ವಿತ್ತು ಫರ್ನಿಚರ್ಡು ಮತ್ತು ದೆನ್ನು ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಯಾವ ಥರ ಇತ್ತು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಂಡ್ರಲ್ವ, 2 BHK ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಬಂದುಬಿಟ್ಟು ಟಾಪ್ ಅಂದರೆ ಟೆರೇಸಲ್ಲಿ ಅಂದರೆ 1500 ಲೀಟರ್ಸು ಒಂದು ಸಂಪಿದೆ ಸಿಂಟ್ಯಾಕು. ಇದು ಮೇಲೆ ಇರ್ತಕ್ಕಂಥ ಒಂದು ಟೆರೇಸು. ಅದ್ರ ಜೊತೆಯಲ್ಲಿ ಇದು ಎಂಟೈರ್ ಲೇಔಟು ಏಕತ ಬರುತ್ತೆ, ಇಂಡಿವಿಜುವಲ್ ಆಗಿ ಬಿಕತ ಬರುತ್ತೆ. ಇದು ಡೈರೆಕ್ಟ್ ಓನರ್ ನಮ್ಮ ಜೊತೆ ಇದ್ದಾರೆ. ನೀವು ಆ ಸ್ಕ್ರೀನಲ್ಲಿ ಬರ್ತಾ ಇರ್ತಾರೆ ನನ್ನ ನಂಬರ್ಗೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಡೈರೆಕ್ಟ್ ಓನರ್ ಅವರೇ ಮಾತಾಡ್ತಾರೆ. 1,60,00,000 ಹೇಳ್ತಾ ಇದ್ದಾರೆ, ವಿತ್ ನೆಗೋಷಿಯಬಲ್ ಇದೆ ಮತ್ತು ರಿಜಿಸ್ಟ್ರೇಷನ್ದು ಸಪ್ರೇಟ್ ಬಿಟ್ಟು. ಇದು ನಾರ್ತ್ ಫೇಸಿಂಗ್ ಇದೆ. ಫ್ರಂಟ್ ಡೋರ್ಸ್ ಎಲ್ಲ ಬಂದುಬಿಟ್ಟು ಫ್ರಂಟ್ ಹಾಲ್ ಅಂದರೆ ಮನೆಗೆ ಇರ್ತಕ್ಕಂಥ ಡೋರ್ ಬಂದುಬಿಟ್ಟು ವೆಸ್ಟರ್ನ್ ಸೈಡಲ್ಲಿದೆ. ಇದು ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಕಲ್ಕೆರೆ ಮತ್ತು ಚನ್ನಸಂದ್ರ ಏನಿದೆ, ಚನ್ನಸಂದ್ರ ಜಸ್ಟ್ ಒಂದು 500 ಮೀಟರ್ಸ್ ಒಳಗಡೆ ಇರ್ತಕ್ಕಂಥದ್ದು. ವರ್ಮಾವರ್ ಪೋಸ್ಟ್ ಬರುತ್ತೆ, ಬೆಂಗಳೂರು ನಾರ್ತ್ ತಾಲೂಕು ಬರುತ್ತೆ. ನಿಮಗೇನಾದರೂ ಈ ಒಂದು ಪ್ರೈಸಲ್ಲಿ ನೋಡ್ತಾ ಇದ್ದರೆ ಜಸ್ಟು ಒಂದು ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಜಸ್ಟ್ ಒಂದು ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಮತ್ತು ವಿಸಿಟಿಂಗ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಯೂನಿವರ್ಸಲ್.